ಮುಂದಿನ ದಿನಮಾನಗಳಲ್ಲಿ ಯುವಕರಿಗೆ ನೀವು ಭೇಟಿ ಮಾಡಲಿಲ್ಲ ಅಲ್ಲ. ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ, ಏನು ಚಾಲುಕ್ಯ ಸಾಮ್ರಾಜ್ಯರ ಇತಿಹಾಸವನ್ನು ಇವತ್ತಿನ ಯುವ ಜನತೆಗೆ ನೆನೆಸ್ತಕ್ಕಂಥ ಒಂದು ಪ್ರಯತ್ನ. ಪುಲಿಕೇಶಿಯ ಹೆಸರನ್ನು ಮತ್ತೆ ನಮ್ಮ ಯುವ ಜನಾಂಗದ ಮನಸ್ಸಿನಲ್ಲಿ ಮತ್ತೆ ತರಬೇಕು. ಅವರ ಸಾಹಸವನ್ನು, ಅವರ ಇತಿಹಾಸವನ್ನು ನಮ್ಮ ಜನಗಳಿಗೆ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಈ ಚಿತ್ರವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಇವತ್ತಿನ ಸಮಸ್ಯೆ, ಉತ್ತರ ಕರ್ನಾಟಕ ಜನ ಮೂಲತಃ ಇಲ್ಲೇ ಕೆಳಗಡೆಗೆ ಜನ ಬರ ಬಂದಾಗ ಗುಳೆ ಹೋಗ್ತಾರೆ. ಯಾಕೆ ಗುಳೆ ಹೋಗ್ತಾರೆ? ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಕೂಡ ನಮ್ಮ ಸರ್ಕಾರಗಳು ಇದ್ರ ಬಗ್ಗೆ ಯಾಕೆ ಸೀರಿಯಸ್ಸಾಗಿ ಥಿಂಕ್ ಮಾಡ್ತಾಯಿಲ್ಲ? ಭಾಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಾನು ಕೂಡ ಶಾಸಕನಾಗಿ ಎಲ್ಲ ಮಾಡ್ತೀನಿ. ಆದರೆ ಮೂಲಭೂತವಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕಟ್ಕೋಬೇಕು. ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ನೀರಾವರಿ ಮಾಡಬೇಕು ಅಂತೇಳಿ ನಮ್ಮ ಸಿನಿಮಾದ ಕಥಾವಸ್ತು. ಹಾಗಾಗಿ ನವಲಗುಂದ, ನರಗುಂದ, ಮಾದಾಯಿ ರೈತ ಬಂಡಾಯದ ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಮತ್ತು ಗುಳೆ ಹೋಗೋದನ್ನು ತಪ್ಪಿಸೋಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ಕಥೆಯನ್ನು ಮಾಡಿದ್ದೀವಿ. ಈ ಕತೆ ಇಲ್ಲಿಂದ ಪ್ರಾರಂಭ ಆಗುತ್ತೆ. ನಮ್ಮ ಸಿನಿಮಾದ ಹೀರೋ ಊರೇ ಬಾದಾಮಿ. ಅವನು ಇಲ್ಲೇ ಒಂದು ಸಾಮಾನ್ಯ ಕುಟುಂಬದಲ್ಲಿ ವಾಸ ಮಾಡ್ತಾಯಿರ್ತಾನೆ. ಅವನ ಬದುಕಿನ ಆಗ್ತಕ್ಕಂಥ ತಿರುವುಗಳು, ಹೋರಾಟ ಮತ್ತು ಅವನೇ ಸ್ವತಃ ಗುಳೆ ಹೋಗ್ತಾನೆ. ಎಲ್ಲ ವಿಚಾರ ಇಟ್ಕೊಂಡು ಪುನಃ ಅವನು ವಾಪಸ್ ಬಂದು ಸಮರ್ಥ ಕರ್ನಾಟಕವನ್ನು ಕಟ್ತಾನೆ. ಆ ನಿಟ್ಟಿನಲ್ಲಿ ಕತೆ ಮಾಡ್ಕೊಂಡಿದ್ದೀನಿ. ಕರ್ನಾಟಕ ಬಲಂ ಅಜೇಯಂ ಅಂತ ಅನ್ನೋದು ಚಾಲುಕ್ಯ ಚಕ್ರವರ್ತಿ ಪುಲಿಕೇಶಿಯ ಸೈನ್ಯದ ಹೆಸರು. ಆ ಸೈನ್ಯಕ್ಕೆ ಅವನು ಆ ಹೆಸರು ಇಟ್ಕೊಂಡಿದ್ದ. ಕರ್ನಾಟಕ ಬಲಂ ಅಜೇಯಂ ಅಂತ ಒಂದು ಸೈನ್ಯದ ಹೆಸರು. ಅದನ್ನು ಇಟ್ಕೊಂಡು ಇತಿಹಾಸವನ್ನು ಹೇಳ್ತಕ್ಕಂಥದ್ದು. ಮತ್ತು ಇವತ್ತಿನ ವಿಚಾರ ಇಟ್ಕೊಂಡು ಯುವಕರಿಗೆ ಇವತ್ತು ಏನೇನು ನಮ್ಮ ಯುವಕರು ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ, ಇದನ್ನೆಲ್ಲ ಇಟ್ಕೊಂಡು ಕಥೆ ಮಾಡಿದ್ದಾರೆ. ಕಥೆಯಲ್ಲಿ ನಮ್ಮ ನಾಯಕದ ಪಾತ್ರವನ್ನು ನನ್ನ ಮಗ ಮಾಡ್ತಾಯಿದ್ದಾನೆ. ನಾನು ಒಬ್ಬ ರೈತ ನಾಯಕನ ಪಾತ್ರ ಮಾಡ್ತಾಯಿದ್ದೇನೆ. ಬಂಡಾಯ ಹೋರಾಟದ ಹಿನ್ನೆಲೆಯಲ್ಲಿ ಅದು ಒಂದು ರೈತ ಹೋರಾಟದ ನಾಯಕನ ಪಾತ್ರ ನಾನು ಮಾಡ್ತಾಯಿದ್ದೀನಿ. ನನ್ನ ಮಗ ಸಿನಿಮಾದಲ್ಲಿ ಪ್ರಮುಖ ನಾಯಕನಾಗಿ ಬರ್ತಾಯಿದ್ದಾನೆ. ಅಪ್ಪಟ ಕನ್ನಡ ಸಿನಿಮಾ, ಕನ್ನಡ ಪ್ರೇಮ, ಒಂಥರ ಕನ್ನಡದಲ್ಲಿ ಸ್ವಾಭಿಮಾನವನ್ನು ಬರೆದೆಪ್ಪಿಸ್ತಕ್ಕಂಥ ಸಿನಿಮಾ. ಹಾಗಾಗಿ ಇವತ್ತು ಗುರುಗಳು ನಾನು ಮಠಕ್ಕೆ ಬರಬೇಕಾಗಿತ್ತು. ಇವತ್ತು ಸಿನಿಮಾ ಶೂಟಿಂಗ್ನ ಗಜಿಬಿದ್ದಿದ್ದರಿಂದ ಅವ್ರಿಗೆ ಹೇಳಿದ್ದೀನಿ, ನಾಳೆ ನಾಡ್ದಲ್ಲಿ ನಾನು ಮಠಕ್ಕೆ ಬಂದು ಹೋಗ್ತೀನಿ ಅಂತೇಳಿ. ಅವರು ಆಕಸ್ಮಿಕವಾಗಿ ಶೂಟಿಂಗ್ ಬಂದಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅವ್ರ ಆಶೀರ್ವಾದ ಇಲ್ಲಿ ಒಂದು ಬಾದಾಮಿ ಸುತ್ತಮುತ್ತ ಕಳೆದ ಒಂದು ತಿಂಗಳಿಂದ ನಾವು ಏನು ಶೂಟಿಂಗ್ ಮಾಡ್ತಾಯಿದ್ದೀವಿ. ಇನ್ನೂ ಒಂದು ತಿಂಗಳು ನಾವು ಬಾಗಲಕೋಟೆ ಶೂಟಿಂಗ್ ಮಾಡ್ತೀವಿ. ಈಗ ಮೈಸೂರು ಕಡೆ ಮಾಡ್ತೀವಿ. ಅದಾದಮೇಲೆ ವಾಪಸ್ ಊರಿಗೆ ಬರ್ತಾನೆ. ಆಗ ಬಾಗಲಕೋಟೆ ಚುನಾವಣೆ ಹಿನ್ನೆಲೆಯಲ್ಲಿ ಶೂಟಿಂಗ್ ಮಾಡ್ತೀವಿ. ಹಾಗಾಗಿ ಇನ್ನೂ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಜನವರಿ 14ಕ್ಕೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿರಂತರವಾಗಿ ಚಿತ್ರೀಕರಣ ಮಾಡಿ ಚಿತ್ರನ ಕನ್ನಡಕ್ಕೆ ಹತ್ತಿಸ್ತೀವಿ. ನನಗನ್ಸುತ್ತೆ ಒಂದು ಒಳ್ಳೆಯ ಕತೆ, ನಿಜವಾದಂಥ ಈ ಮಣ್ಣಿನ ವಾಸನೆ ಇರ್ತಕ್ಕಂಥ ಈ ಮಣ್ಣಿನ ಈ ಜನಗಳ ನಾಡಿ ಮಿಡಿತವನ್ನು ಬಲ್ಲವನಾಗಿ ನಾನೊಬ್ಬ ಕಳೆದ 25-30 ವರ್ಷಗಳ ರಾಜಕೀಯ ಅನುಭವದ ಜೊತೆಗೆ ನಾನು ಜನಸಾಮಾನ್ಯರನ್ನು ನೋಡಿದಂಥ ಹಲವಾರು ವಿಚಾರಗಳನ್ನು ಇಲ್ಲಿ ತರ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ನೀರಾವರಿ ಮಾಡ್ತಕ್ಕಂಥದ್ದು, ಮತ್ತು ಗುಡೆ ಹೋಗೋದು ತಪ್ಪತಕ್ಕಂಥದ್ದು, ಈಗ ಹಲವಾರು ವಿಚಾರ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ನಿರಂತರವಾಗಿ ಶೂಟಿಂಗ್ ಮಾಡಿದ್ದೀವಿ. ಸೈನಿಕ ಟು ಇನ್ನೊಂದು ಬರ್ಬೋದು ನಿರೀಕ್ಷೆ? ಹೌದು, ಈ ಸಿನಿಮಾ ಆದಮೇಲೆ ಸೈನಿಕ ಟು. ಯಾಕಂದರೆ ಮಗನೇ ನಾನು ಮಾಜಿ ಸೈನಿಕನ ಪಾತ್ರ ಮಾಡ್ತಾಯಿದ್ದೀನಿ, ನನ್ನ ಮಗ ಸೈನಿಕನ ಪಾತ್ರ ಮಾಡ್ತಾಯಿದ್ದೀನಿ. ಭಾಳ ನಿರೀಕ್ಷೆ ಇದೆ, ಅದನ್ನು ಮಾಡಬೇಕು ಅಂತ ಜನಗಳಿಗೆ ಒತ್ತಾಸೆ ಇದೆ. ಹಾಗಾಗಿ ಆ ಸಿನಿಮಾನೂ ಕೂಡ ಇದನ್ನು ಮುಗಿಸಿ ಅದನ್ನು ಕೈಗೆ ತಗೋತೀವಿ. ಇನ್ನು 1.5-2 ತಿಂಗಳು ಅದನ್ನು ಕೂಡ ಸೈಮಲ್ಟೇನಿಯಸ್ಸಾಗಿ ಆ ಗ್ಯಾಪಲ್ಲಿ ಪ್ರಾರಂಭ ಮಾಡಿ. ಅವಾಗ ನೀವು ಮಾಡಿದ 2002ರಲ್ಲಿ ರಿಲೀಸ್ ಆಗಿರ್ತಾರೆ ಸರ್ ಸೈನಿಕ ಸರ್. ಆ ಫಿಲಿಮ್ದೊಳಗೆ ಸಾಹಿತ್ಯ, ಸಂಗೀತ, ಅದು ಆ ಗೋಲವ್ರು ಎಲ್ಲ ಪಾರ್ಟ್ ಎಲ್ಲ ಚೆನ್ನಾಗಿ ನೋಡಿರುತ್ತೆ. ಅದೇ ಪ್ರಕಾರವಾಗಿ ಎರಡನೇದು ಅದೇ ಪ್ರಕಾರ ಬರ್ತದೆ. ನಾನೇ ಅದಕ್ಕೆ ಕತೆ ನಂದೇನೆ ಇತ್ತು, ಸೈನಿಕದ್ದು ಆ ಸಿನಿಮಾ ಕತೆ ನಂದೇನೆ. ಇದನ್ನು ಕೂಡ ಕರ್ನಾಟಕ ಬಲಂ ಅಜೇಯಂ ಕತೆ ನಂದೇನೆ. ನಾನು ಸಿನಿಮಾನ ಅಷ್ಟು ಮುತುವರ್ಜಿಗೊಳಿಸೇ ಮಾಡ್ತೀನಿ. ಮತ್ತು ಸೈನಿಕ ಪಾರ್ಟ್ 2 ನಾನೇ ಕತೆ ಮಾಡಿದ್ದೀನಿ. ಅದರಲ್ಲಿ ನಾನು ಅದೇ ಹೇಳಿದಂಗೆ ಮಾಜಿ ಸೈನಿಕನ ಭಾವನೆ ಏನಿದೆ, ಇವತ್ತು ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ಮಾಜಿ ಸೈನಿಕರ ಕಥಾವಸ್ತು ಮತ್ತು ಅವನ ಸೈನಿಕನಾಗಿ ಮಾಡ್ತಾನೆ.
ಅದು ಸೋಷಿಯಲ್ ಡ್ರಾಮಾ ಅದು ಮಾಡ್ತೀವಿ. ಬಾಗಲಕೋಟೆ ಒಳಗೆ ಶೂಟಿಂಗ್ ಮಾಡಿದ್ವಿ ಅಂತ ಹೇಳಿದ್ರು ಸರ್. ಕಿಲ್ಕಲ್ ನಗರದಾಗೂ ಮಾಡ್ತೀವಿ. ನಾವೆಲ್ಲ ಕ್ಷೇತ್ರನೂ ಮಾಡ್ತೀವಿ. ಯಾಕಂದರೆ ಅದೊಂದು ಪಾರ್ಲಿಮೆಂಟ್ ಎಲೆಕ್ಷನ್ ನಡೀತಿದೆ. ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಬಾಗಲಕೋಟೆ ಜಿಲ್ಲಾ ಪಾರ್ಲಿಮೆಂಟ್ರಿ ಕ್ಷೇತ್ರದಲ್ಲಿ ಚುನಾವಣೆ ನಡೆಯುತ್ತೆ. ಹಾಗಾಗಿ ಆ ಎಲ್ಲ ಕ್ಷೇತ್ರಗಳನ್ನು ತೋರಿಸ್ತೀವಿ ನಾವು. ಈಗ ಒಂದು 6-7 ಕ್ಷೇತ್ರ ತೋರಿಸಿದ್ದೀವಿ. ಈಗ ನೀವು ನೋಡಿದ್ರೆ ಸಿನಿಮಾನ ಗೊತ್ತಾಗ್ತದೆ. ಓ ಏನಪ್ಪ ಇಷ್ಟೊಂದು ಈಗ ವಿಜಯವ್ರ ಮಠ ಇರ್ಬೋದು, ವೆಹಿಕಲ್ ಇರ್ಬೋದು, ಎಲ್ಲೆಲ್ಲಿ ಪ್ರಮುಖವಾದಂಥ ಜಾಗದಲ್ಲಿ ಎಲ್ಲ ಕಡೆ ಮಾಡ್ತೀವಿ. ಸರ್ ಯಾಕಲ್ ಸೀರೆ ಫೇಮಸ್, ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚಿಲ್ಲ. ಆ್ಯಕ್ಚುಲಿ ಈ ಸಾಂಗಲ್ಲಿ ತರಬೇಕಂತ ಮಾಡಿದ್ದೀವಿ. ಈ ಸಾಂಗಲ್ಲಿ ಅಲ್ಲಿ ಅವಕಾಶ ಸಿಗಲಿಲ್ಲ. ನೆಕ್ಸ್ಟ್ ಸಾಂಗಲ್ಲಿ ತರ್ತೀವಿ. ನೆಕ್ಸ್ಟ್ ಕಾದಂಬರಿ ಈ ಪ್ರಸ್ತುತ ದಿನಮಾನದೊಳಗೆ ಚಿತ್ರರಂಗದೊಳಗಡೆ ಈ ಸರಿ ಸುಮಾರು ನಾವು 20 ವರ್ಷಗಳ ಹಿಂದೆ ನೋಡ್ತಾ ಹೋದರೆ ಕಾದಂಬರಿ ಆಧಾರಿತ ಬರ್ತಿತ್ತು. ಯಾಕೆ ಬರ್ತಾ ಇದೆ ಇವಾಗ? ನಾವು ಮಾಡಿರೋ ಸಿನಿಮಾ ಕಾದಂಬರಿಗಿಂತ ಹೆಚ್ಚಿಗೆ ಭಾಳ ಚೆನ್ನಾಗಿ ಕಥೆ ಮಾಡ್ಕೊಂಡಿದ್ದೀವಿ. ಭಾಳ ಜನ ನೋಡಿದಂಥ ಹಿರಿಯರು ತಂತ್ರಜ್ಞರೆಲ್ಲ ಸೇರ್ಕೊಂಡಿದ್ದೀವಿ. ವ್ಯಕ್ತಿಯಿಂದ ಒಂದು ಸಿನಿಮಾ ಆಗಲ್ಲ, ಭಾಳ ಸರ್ಕಸ್ ಆಗ್ತದೆ. ಹಾಗಾಗಿ ಕಾದಂಬರಿಗಳು ಪ್ರಸ್ತುತ ಸಿನಿಮಾಕ್ಕೆ ಇವತ್ತು ನಿಮಗೆ ಗೊತ್ತು ಭಾಳ ಚಾಲೆಂಜಿಂಗ್ ವಿಚಾರ. ಇವತ್ತು ವರ್ಲ್ಡ್ ಸಿನಿಮಾ ಹೊತ್ತಲ್ಲಿ ನಾವು ಕಾಂಪೀಟ್ ಮಾಡ್ತೀವಿ. ತೆಲುಗು, ತಮಿಳು, ಮಲಯಾಳಂ ಪ್ರಾದೇಶಿಕ ಚಿತ್ರಗಳು, ಇಂಟರ್ನ್ಯಾಷನಲ್ ಸಿನಿಮಾಗಳಂತೆ ನಮ್ಮ ಸಿನಿಮಾ ಓಡಬೇಕು. ಕನ್ನಡ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ವಾತಾವರಣ ಅಷ್ಟು ಚೆನ್ನಾಗಿಲ್ಲ. ಥಿಯೇಟ್ರಿಗಳ ಸಂಖ್ಯೆನೇ ಕಡಿಮೆ ಆಗ್ತದೆ. ಜನಗಳೆಲ್ಲ ಮೊಬೈಲಿಗೆ ಅಡಿಕ್ಟ್ ಆಗ್ತಿದ್ದಾರೆ. ಬೆಳಗ್ಗೆ ಎದ್ದು ಟಾಯ್ಲೆಟ್ಗೆ ಹೋಗಬೇಕಾದ್ರೂ ಒಂದು ಕೈಲಿ ಮೊಬೈಲು, ಇನ್ನೊಂದು ಕೈಲಿ ಕೊಡೋದನ್ನು ನಾನು ಕಳೆದ 10 ದಿವಸ ನೋಡ್ತಾ ಇದ್ದೀನಿ. ಹಾಗಾಗಿ ಒಂದು ಕೈಲಿ ಮೊಬೈಲ್ ಇರುತ್ತೆ, ಒಂದು ಕೈಲಿ ಅವನು ಮರ್ತೇ ಹೋಗ್ತದೆ ಯಾಕೆ ಬಂದು ಕೂತ್ಕೊಂಡಿದ್ದೀನಿ ಅಂತ. ಅಷ್ಟೊಂದು ಇದಾಗಿ ಅರ್ಥ ಮಾಡ್ತೀನಿ. ಬದಲಾವಣೆ ಆಗಬೇಕು. ನೋಡೋಣ. ಥ್ಯಾಂಕ್ ಯು.